ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಓದೋದಕ್ಕೂ ಮುಂಚೆ ಅದರ ಮಹಾತ್ಮೆ ಏನು, ಅದು ಓದಿದರೆ ಏನಾಗುತ್ತೆ, ಯಾಕೆ ಓದಬೇಕು ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ವಿನಾ ಕಾಗತಿ ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮಾಯ ಕಾರ್ಯಂ ನಮಃ. ರಾಮಾತ್ ತ್ರಸ್ಯತಿ ಕಾಲಭೀಮಭುಜಗೋ ರಾಮಸ್ಯ ಸರ್ವಂ ವಶೇ ರಾಮೇ ಭಕ್ತಿರಖಂಡಿತಾ ಭವತು ಮೇ ರಾಮತ್ವಮೇವಾಶ್ರಯೇ. ರಾಮಾಯಣ ಮಹಾತ್ಮ್ಯದಲ್ಲಿ 5 ಅಧ್ಯಾಯಗಳಿವೆ. ಅದರಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಇದು. ಶ್ರೀರಾಮಚಂದ್ರನು ಸಮಸ್ತ ಜಗತ್ತಿಗೆ ಆಶ್ರಯ ಕೊಡುವವನು. ಶ್ರೀರಾಮನಿಂದಲ್ಲದೆ ಬೇರೆ ಗತಿ ಯಾವುದಿದೆ? ಶ್ರೀರಾಮನು ಕಲಿಯುಗದ ಎಲ್ಲ ದೋಷಗಳನ್ನು ನಾಶ ಮಾಡಿಬಿಡುತ್ತಾನೆ. ಆದ್ದರಿಂದ ನಾನು ನಮಸ್ಕಾರ ಮಾಡುತ್ತೇನೆ. ಶ್ರೀರಾಮನಿಗೆ ಕಾಲರೂಪಿ ಭಯಂಕರ ಸರ್ಪವೂ ಹೆದರುತ್ತದೆ. ಜಗತ್ತಿನ ಎಲ್ಲವೂ ಭಗವನ್ ಶ್ರೀರಾಮನ ವಶದಲ್ಲಿದೆ. ಶ್ರೀರಾಮನಲ್ಲಿ ನನಗೆ ಅಖಂಡ ಭಕ್ತಿಯು ನೆಲೆಸಲಿ. ಓ ರಾಮನೇ, ನೀನು ನನಗೆ ಆಧಾರವಾಗಿರುವೆ.